ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಈ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು ಚಾಪ್ಟರ್ 5 ಆಗಿದೆ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತ ಹೇಳಿ. ಸೊ ಇದು ಪಾರ್ಟ್ 3 ವಿಡಿಯೋ ಆಗಿದೆ. ಆಲ್ರೆಡಿ ನಾನು 2 ಪಾರ್ಟ್ಸ್ನ ಅಪ್ಲೋಡ್ ಮಾಡಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ವೀಡಿಯೋಸ್ನ ನೋಡಿದ್ವೋ ಪ್ಲೀಸ್ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವೀಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅಂತ ರೀಸನಿಂದ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಡೀಟೇಲ್ ಆಗಿ ವಾಟರ್ ಪೊಲ್ಯೂಷನ್ ಬಗ್ಗೆ ಹೇಳಿದ್ದೆ. ಸೊ ಈ ಒಂದು ವೀಡಿಯೋದಲ್ಲಿ ಸಾಯಿಲ್ ಪೊಲ್ಯೂಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ತಿಳಿತಾ ಹೋಗೋಣ, ಆಯಿತಾ. ಸೊ ಇವಾಗ ಸಾಯಿಲ್ ಪೊಲ್ಯೂಷನ್ ಅಂದರೆ ಏನು ಅಂತ ಹೇಳಿ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಸೊ ಸಾಯಿಲ್ ಪೊಲ್ಯೂಷನ್ ಅಂದರೆ ಇಟ್ ಮೀನ್ಸ್ ದ ಲೆವೆಲ್ ಆಫ್ ಟಾಕ್ಸಿಕ್ ಆರ್ unwanted substance mixed into the soil which cause the effect to both animals and humans. ಅಂದರೆ ಸಾಯಿಲ್ ಪೊಲ್ಯೂಷನ್ ಅಂದರೆ ಏನು ಅಂದರೆ ಇವಾಗ ಒಂದು ಟಾಕ್ಸಿಕ್ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಅಂದರೆ ಯಾವುದಾದ್ರು ಒಂದು ಸಬ್ಸ್ಟೆನ್ಸು ಹಾರ್ಮ್ಫುಲ್ ಆಗಿದ್ದರೆ ಆ ಒಂದು ಸಬ್ಸ್ಟೆನ್ಸ್ ಏನಾದರೂ ಈ ಒಂದು ಸಾಯಿಲಲ್ಲಿ ಮಿಕ್ಸ್ ಆಯಿತು ಅಂದರೆ ಅವಾಗ ಏನಾಗುತ್ತೆ ಅಂದರೆ ಈ ಸಾಯಿಲ್ ಪೊಲ್ಯೂಷನ್ ಅನ್ನೋದು ಕಾಸ್ ಆಗುತ್ತೆ. ಯಾಕೆ ಅಂದರೆ ಸಾಯಿಲ್ ಅನ್ನೋದು ಈ ಒಂದು ಟಾಕ್ಸಿಕ್ ಅಥವಾ ಅನ್ವಾಂಟೆಡ್ ಸಬ್ಸ್ಟೆನ್ಸಿಂದ ಸಾಯಿಲ್ ಅನ್ನೋದು ಪೊಲ್ಯೂಟೆಡ್ ಆಗಿರುತ್ತೆ. ಸೊ ಇದರಿಂದ ಹ್ಯೂಮನ್ಸ್ಗಾಗಿರಲಿ ಅನಿಮಲ್ಸ್ ಆಗಿರಲಿ ಇಬ್ಬರಿಗೂ ಕೂಡ ಎಫೆಕ್ಟ್ ಆಗೇ ಆಗುತ್ತೆ. ಸೊ ಅದನ್ನು ನಾವು ಸಾಯಿಲ್ ಪೊಲ್ಯೂಷನ್ ಅಂತ ಹೇಳಿ ಕರಿತೀವಿ, ಆಯಿತಾ. ಈ ಒಂದು ಸಾಯಿಲ್ ಪೊಲ್ಯೂಷನ್ ಯಾವ ರೀತಿ ಕಾಸ್ ಆಗುತ್ತೆ ಅಂದರೆ ಕಾಸಸ್ ಆಫ್ ಸಾಯಿಲ್ ಪೊಲ್ಯೂಷನ್ ನಾವು ನೋಡೋದಾದರೆ ವೇಸ್ಟ್ ಪ್ರೊಡ್ಯೂಸ್ ಬೈ ಜೈಂಟ್ ಫ್ಯಾಕ್ಟ್ರೀಸ್. ಅಂದರೆ ಇವಾಗ ಜೈಂಟ್ ಫ್ಯಾಕ್ಟ್ರೀಸ್ ಪ್ರೊಡ್ಯೂಸ್ ಮಾಡೋ ವೇಸ್ಟು ಇದರಿಂದನೂ ಕೂಡ ಸಾಯಿಲ್ ಫರ್ಟಿಲಿಟಿ ಅನ್ನೋದು ಲೂಸ್ ಆಗುತ್ತೆ. ಸೊ ಇದರಿಂದನೂ ಕೂಡ ಸಾಯಿಲ್ ಪೊಲ್ಯೂಷನ್ ಅನ್ನೋದು ಕಾಸ್ ಆಗುತ್ತೆ. ನೆಕ್ಸ್ಟ್ ಎಕ್ಸೆಸ್ ಯೂಸ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಟು ದಿ ಅಗ್ರಿಕಲ್ಚರ್ ಲ್ಯಾಂಡ್. ಸೊ ಇವಾಗ ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಇವಾಗ ಅವ್ರು ಹಾಕಿರುವಂಥ ಒಂದು ಕ್ರಾಪ್ಸ್ ಏನಿದೆ ಅದು ಚೆನ್ನಾಗಿ ಬೆಳಿಬೇಕು ಅನ್ನೋ ರೀಸನ್ಸ್ಗೆ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಈ ಕೆಮಿಕಲ್ಸ್ನ ಎಕ್ಸೆಸ್ ಯೂಸ್ ಮಾಡೋದ್ರಿಂದ ಅಂದರೆ ತುಂಬ ಜಾಸ್ತಿ ಕೆಮಿಕಲ್ಸ್ನ ಯೂಸ್ ಮಾಡೋದ್ರಿಂದನೂ ಕೂಡ ಸಾಯಿಲ್ ಪೊಲ್ಯೂಷನ್ ಅನ್ನೋದಾಗುತ್ತೆ, ಆಯಿತಾ. ಅವಾಗ ಏನಾಗುತ್ತೆ ಅಂದರೆ ಸಾಯಿಲು ಅದು ಫರ್ಟಿಲಿಟಿ ಅನ್ನೋದು ಲೂಸ್ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ಒಂದು ಸಾಯಿಲ್ ಪೊಲ್ಯೂಷನ್ ರೀಸನ್ ಆಗಿದೆ. ನೆಕ್ಸ್ಟು ಗಾರ್ಬೇಜ್ ಥ್ರೋನ್ ಬೈ ಅಸ್ ವೇರ್ ದ ಗಾರ್ಬೇಜ್ ವಿಲ್ ಥ್ರೋನ್ ಟು ದ ಸಾಯಿಲ್ ಟು ಡಿಕಂಪೋಸ್ ಇಟ್. ಸೊ ಇವಾಗ ಏನು ಮಾಡ್ತಾರೆ ಅಂದರೆ ಸಾಯಿಲ್ ಇವಾಗ ನಾವು ಗಾರ್ಬೇಜ್ ಎಲ್ಲ ಇರುತ್ತಲ್ಲ, ಸೊ ಕಸ ಎಲ್ಲ ಏನು ಮಾಡ್ತಾರೆ ಅಂದರೆ ಕಲೆಕ್ಟ್ ಮಾಡ್ಕೊಳ್ತಾರೆ ಜನಗಳಿಂದ. ಆ ಕಸನ ಏನು ಮಾಡ್ತಾರೆ ಅಂದರೆ ಈ ಥರ ಸಾಯಿಲಲ್ಲಿ ಮಿಕ್ಸ್ ಮಾಡ್ತಾರೆ. ಅಂದರೆ ಒಂದು ಜಾಗದಲ್ಲಿ ಹಾಕಿರ್ತಾರೆ. ಈ ಜಾಗದಲ್ಲಿ ಹಾಕಿರೋ ರೀಸನ್ ಅವ್ರು ಯಾವುದಕ್ಕೆ ಹಾಕ್ತಾರೆ ಅಂದರೆ ಬಿಕಾಸ್ ಇದು ಡಿಕಂಪೋಸ್ ಆಗಲಿ, ಒಂದು ಸಾಯಿಲ್ ಜೊತೆ ಬೆರೀಲಿ ಅನ್ನೋ ರೀಸನಿಂದ. ಸೊ ಇದು ಕೂಡ ಒಂದು ಸಾಯಿಲ್ ಪೊಲ್ಯೂಷನ್ ಕಾಸ್ ಮಾಡ್ತಿದೆ. ಯಾಕೆ ಅಂದರೆ ಇದರಲ್ಲಿ ಒಂದು ಪ್ಲಾಸ್ಟಿಕ್ಸ್ ಆಗಿರ್ಬೋದು ಅಥವಾ ಅನ್ವಾಂಟೆಡ್ ಯಾವುದು ಡಿಕಂಪೋಸ್ ಆಗಲ್ಲ ಅಂಥದ್ದೆಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ಇದರಿಂದನೂ ಕೂಡ ಸಾಯಿಲ್ ಪೊಲ್ಯೂಷನ್ ಅನ್ನೋದಾಗುತ್ತೆ, ಸಾಯಿಲ್ ಅನ್ನೋದು ಪೊಲ್ಯೂಟ್ ಆಗಿರುತ್ತೆ. ಸೊ ಇಷ್ಟು ಕೂಡ ನಮಗೆ ಒಂದು ಕಾಸಸ್ ಆಫ್ ಸಾಯಿಲ್ ಪೊಲ್ಯೂಷನ್ ಆಗಿದೆ. ಈ ಎಫೆಕ್ಟ್ ಸಾಯಿಲ್ ಪೊಲ್ಯೂಷನಿಂದ ಏನೇನೆಲ್ಲ ಎಫೆಕ್ಟ್ಸ್ ಆಗುತ್ತೆ ಅಂದರೆ ಹ್ಯೂಮನ್ಸ್ಗೆ ಯಾವ ರೀತಿ ಎಫೆಕ್ಟ್ಸ್ ಆಗುತ್ತೆ ಅಂದರೆ ಆರ್ಗನ್ ಡ್ಯಾಮೇಜು, ಕ್ಯಾನ್ಸರು, ಇದೆಲ್ಲ ಹ್ಯೂಮನ್ಸ್ಗೆ ಆಗುವಂಥ ಒಂದು ಎಫೆಕ್ಟ್ ಆಗುತ್ತೆ. ಇನ್ನು ಲ್ಯಾಂಡ್ಗಾಗಿರ್ಬೋದು ಅಥವಾ ಪ್ಲ್ಯಾಂಟ್ಗಾಗಿರ್ಬೋದು ಏನಾಗುತ್ತೆ ಅಂದರೆ ಎಫೆಕ್ಟ್ ಆನ್ ಪ್ಲ್ಯಾಂಟ್ ಗ್ರೋತ್. ಇವಾಗ ಸಾಯಿಲು ಅದು ಫರ್ಟಿಲಿಟಿ ಅನ್ನೋದೇ ಅದು ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ಪ್ಲ್ಯಾಂಟ್ ಅನ್ನೋದು ಪ್ರಾಪರಾಗಿ ಗ್ರೋ ಆಗಲ್ಲ. ಸೊ ಇದರಿಂದ ಕೂಡ ಒಂದು ಪ್ಲ್ಯಾಂಟ್ ಅನ್ನೋದಾಗಿರ್ಬೋದು ಅಥವಾ ಅಗ್ರಿಕಲ್ಚರಲ್ ಲ್ಯಾಂಡ್ಗಾಗಿರ್ಬೋದು ಒಂದು ಪ್ರೊಡಕ್ಟಿವಿಟಿ ಅನ್ನೋದು ಪ್ರಾಪರಾಗಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಸಾಯಿಲ್ ಫರ್ಟಿಲಿಟಿ. ಸೊ ರೆಡ್ಯೂಸ್ ಸಾಯಿಲ್ ಫರ್ಟಿಲಿಟಿ ಅಂದರೆ ನಾನು ಆಗಲೇ ಹೇಳ್ದಂಗೆ ಸಾಯಿಲ್ ಅದರ ಫರ್ಟಿಲಿಟಿ ಅನ್ನೋದು ಕಡಿಮೆ ಮಾಡ್ತಾ ಹೋಗುತ್ತೆ. ಯಾವಾಗ ಅಂದರೆ ಈ ರೀತಿ ಕಾಸಸ್ ಎಲ್ಲ ಮಾಡಿದಾಗ ಒಂದು ಸಾಯಿಲ್ ಅನ್ನೋದು ಅದು ಫರ್ಟಿಲಿಟಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಇಷ್ಟು ಕೂಡ ಕಾಸ್ ಆ್ಯಂಡ್ ಎಫೆಕ್ಟ್ಸ್, ಆಯಿತಾ. ಇದರಿಂದ ಯಾವ ರೀತಿ ಮೆಷರ್ಸ್ನ ನಾವು ಮಾಡ್ಬೋದು, ಯಾವ ರೀತಿ ಒಂದು ಸಾಯಿಲ್ ಪೊಲ್ಯೂಷನ್ ಅನ್ನೋದನ್ನ ನಾವು ತಡಿಬೋದು ಅಂದರೆ ಮೆಷರ್ಸ್ ಟು ರೆಡ್ಯೂಸ್. ಫಸ್ಟ್ ಪಾಯಿಂಟ್ ರೀಸೈಕ್ಲಿಂಗ್ ಅಂದರೆ ನಾನು ಆಗಲೇ ಹೇಳ್ದಂಗೆ ವೇಸ್ಟೆಲ್ಲ ಡಂಪ್ ಮಾಡ್ತಾರೆ. ಡಂಪ್ ಮಾಡಿದಾಗ ಅಲ್ಲೇನಾಗುತ್ತೆ ಅಂದರೆ ಪ್ಲಾಸ್ಟಿಕ್ಕು ಅಥವಾ ರೀಸೈಕ್ಲಿಂಗ್ ಮಾಡೋ ಐಟಮ್ಸ್ ಎಲ್ಲ ಅದ್ರ ಜೊತೆಗೆ ಮಿಕ್ಸ್ ಆಗಿರುತ್ತೆ. ಈಗ ಪ್ಲಾಸ್ಟಿಕ್ ಕವರ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು, ಇದೆಲ್ಲ ನಾವು ರೀಸೈಕ್ಲಿಂಗ್ ಮಾಡ್ಬೋದು. ಸೊ ಅದಕ್ಕೆ ರೀಸೈಕ್ಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಾಯಿಲ್ ಪೊಲ್ಯೂಷನ್ ಅನ್ನೋದು ಕಡಿಮೆ ಆಗುತ್ತೆ. ಪ್ರೊಡ್ಯೂಸ್ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್. ಸೊ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಅಂದರೆ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಆಗದೇ ಇರೋ ಥರ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಾಯಿಲ್ ಪೊಲ್ಯೂಷನ್ ಅನ್ನೋದನ್ನ ನಾವು ಕಂಟ್ರೋಲ್ ಮಾಡ್ಬೋದು.
ನೆಕ್ಸ್ಟ್ ಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟ್. ಸೊ ವೇಸ್ಟ್ ನಾವು ಅಲ್ಲಿ ಇಲ್ಲಿ ಎಸೆಯೋದಕ್ಕಿಂತ ಪ್ರಾಪರಾಗಿ ಒಂದು ಪ್ರೋಸೆಸ್ನ ಮೇಂಟೈನ್ ಮಾಡಿಕೊಂಡು ವೇಸ್ಟ್ ಅನ್ನೋದನ್ನ ಡಿಸ್ಪೋಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಾಯಿಲ್ ಪೊಲ್ಯೂಷನ್ ಅನ್ನೋದನ್ನ ನಾವು ರೆಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ಸ್ ಥಿಂಗ್ಸ್. ಸೊ ಪ್ಲಾಸ್ಟಿಕ್ನ ನಾವು ದಿವಸ ಬಳಕೆ ಮಾಡೋದ್ರಲ್ಲಿ ಪ್ಲಾಸ್ಟಿಕ್ಸ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಿದ್ರೆ ಅಥವಾ ಸ್ಟಾಪೇ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಈ ಪೊಲ್ಯೂಷನ್ ಅನ್ನೋದು, ಈ ಪ್ರತಿಯೊಂದು ಪೊಲ್ಯೂಷನು ಕೂಡ ತುಂಬ ಪ್ಲಾಸ್ಟಿಕ್ಕಿಂದನೇ ಅಕ್ಕರ್ ಆಗುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡೋದು ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ ಅಥವಾ ರೀಸೈಕ್ಲಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪೊಲ್ಯೂಷನ್ ಅನ್ನೋದನ್ನ ಕಡಿಮೆ ಮಾಡ್ಬೋದು. ಓಕೆನಾ? ಸೊ ಇಲ್ಲಿಗೆ ಪಾರ್ಟ್ 3 ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಪಾರ್ಟ್ 4 ವಿಡಿಯೋ ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.